ಶಿವಪುರದಲ್ಲಿ ಅಲೆಮಾರಿ ಸಮುದಾಯದ ಕುಂದುಕೊರತೆ ಸಭೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಾದಾಮಿ, ಶ್ರೀಮತಿ ಪಲ್ಲವಿ ಜಿ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಅಲೆಮಾರಿ ಸಮುದಾಯದ ಕುಂದುಕೊರತೆ ಸಭೆ ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕು ಮುತ್ತಲಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿವಪುರದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಿತು. ಸಭೆಯಲ್ಲಿ ಶಾಲಾ ಮಕ್ಕಳಿಂದ ಪ್ರಾರ್ಥನಾ ಗೀತೆ ಹಾಡುವುದರ ಮೂಲಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಗೆ ಪುಷ್ಪ ನೀಡಿ ಸಭೆಗೆ ಸ್ವಾಗತಿಸಿದರು. ನಂತರ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಸಭೆ ಕುರಿತು ಪ್ರಕಾಶ್ ನಾಯ್ಕರ್, ವಾಲ್ಮೀಕಿ ಸಮುದಾಯದ ಬಾದಾಮಿ ತಾಲೂಕು ಅಧ್ಯಕ್ಷರು ಮಾತನಾಡಿದರು. ನಂತರ ಸಭೆಗೆ ಆಗಮಿಸಿದ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಸಭೆ ಕುರಿತು ಇಲಾಖೆ ಅಧಿಕಾರಿಗಳಿಗೆ ಜನರಿಗೆ ಜಾಗೃತಿ ಮೂಡಿಸಲು ತಿಳಿಸಿದರು. ಬರುವ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಕೂಡ ತಿಳಿಸಲಿಕ್ಕೆ ಹೇಳಿದರು. ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ಗ್ರೇಡ್ 2 ಹಾಗೂ ಗುಳದ್ಗುಡ್ ತಹಸೀಲ್ದಾರ ಬೊಮ್ಮಣ್ಣನವರ್, ಮಹಾಂತೇಶ್ ಮಳ್ಳಿಮಠ, ಬಾದಾಮಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಮುತ್ತಲಗೆರೆ ಆರೋಗ್ಯ ಇಲಾಖೆ, ಪ್ರಾಥಮಿಕ ಶಾಲೆ ಶಿವಪುರ ಮುಖ್ಯ ಗುರುಗಳು, ಪೊಲೀಸ್ ಇಲಾಖೆ, ನಿಗಮ ಪದಾಧಿಕಾರಿಗಳು, ಕಿರಣ್ ಕುಮಾರ್, ಏಕಲವ್ಯ, ಹನುಮಂತ್ ಅವರ ಸದಸ್ಯರು ಕೂಡ ಇದ್ದರು. ರವಿಕುಮಾರ್, ನಿವೃತ್ತ ಡಾಕ್ಟರ್ ಹನುಮಂತ ಭಜಂತ್ರಿ, ಅಲೆಮಾರಿ ಅಭಿವೃದ್ಧಿ ನಿಗಮ ಜಿಲ್ಲಾ ನಿರ್ದೇಶಕರು, ಎಂಕಣ್ಣ ಭಜಂತ್ರಿ, ಬಾದಾಮಿ ತಾಲೂಕು ಅಧ್ಯಕ್ಷರು, ಶಿವಾನಂದ್ ಪೂಜಾರ್, ಡಿಡಿ ಬಾಗಲಕೋಟ್, ಡಿಎನ್ ಅಡಗಲ್, ಬಸವರಾಜ್ ಬೊಂಬಾಯಿ, ಶೇಖಪ್ಪ ಪೂಜಾರ್, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ನಾವೇನು ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದಿದ್ದೀವಿ 80 ವರ್ಷಗಳ ಕಾಲ. ತಾವೆಲ್ಲ ಹಿರಿಯರಿದ್ದೀರಿ, ತಮ್ಗೆಲ್ಲ ಗೊತ್ತಿದೆ. ನಾವೆಷ್ಟೆಲ್ಲ ಈ ಸದ್ಯದ ಪರಿಸ್ಥಿತಿಗೆ ನಾವು ಎಷ್ಟೆಲ್ಲ ನೋವುಗಳನ್ನ ಅನುಭವಿಸಿದೀವಿ, ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಬಂದಿದ್ದೀವಿ. ಈಗಲೂ ಸಹಿತ ನಮ್ಮ ಸಾಕಷ್ಟು ಸಮುದಾಯಗಳು ಇವತ್ತ ಅವಕಾಶ ಮತ್ತು ಈ ಶಿಕ್ಷಣ ಸಾಮಾಜಿಕ ವ್ಯವಸ್ಥೆಯಿಂದ ದೂರ ಉಳಿದಿದ್ದಾವೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಪಲ್ವಿ ಮೇಡಮ್ ಅವ್ರನ್ನ, ಅವರು ನಮ್ಮವರೇ, ಅವರು ಪಲ್ವಿ ಮೇಡಮ್ ಅವ್ರನ್ನ ಇವತ್ತ ಏನು ಅಲೆಮಾರಿ ಜನಾಂಗಗಳ ಬುಡಕಟ್ಟು ಜನಾಂಗಗಳ ನಿಗಮದ ಅಧ್ಯಕ್ಷರನ್ನ ಮಾಡಿದ್ದಾರೆ. ಅವರು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾಗಿತ್ತು. ಅಲೆಮಾರಿ ಜನಾಂಗಗಳಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೊತ್ತೊಯ್ದು ಈ ಸರ್ಕಾರದ ಮುಂದೆ ಇಟ್ಟು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಮೇಡಮ್ ಅವರು ಬಂದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಮ್ಮ ಅಣ್ಣತಮ್ಮರು ಇವತ್ತಿನ ದಿವಸ ಈಗ ಬಾದಾಮಿ ತಾಲೂಕಿನಲ್ಲಿ ಈಗ ನಾವು ಒಂದು ಗ್ರಾಮವನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ, ಶಿವಪುರ. ಈ ಶಿವಪುರ ಹೆಂಗ್ ಹುಡ್ತು ತಮ್ಗೆಲ್ಲ ಗೊತ್ತಿದೆ. ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ಪೂರ್ವಜರು ಇಲ್ಲಿ ವಾಸ ಮಾಡ್ಬೇಕಾದ್ರೆ ನಮ್ಮ ಭೂಮಿ ಇರ್ಲಿಲ್ಲ. ಇದನ್ನ ನಮ್ಮ ಇವರು ಯಾರು BM ಹೊರಕೇರಿ ಅವರು ಆಗಿನ ಕಾಲದಲ್ಲಿ ಮೇಡಮ್ ಅವರ ಇದು ಕಂದಾಯ ಜಮೀನು ಇತ್ತು, ಇದನ್ನ ಪರಿವರ್ತನೆ ಮಾಡಿ ಇಲ್ಲೆಲ್ಲರಿಗೂ ಸಹಿತ ಮನೆಯನ್ನು ಕಟ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾವೆಲ್ಲ ಅಲೆಮಾರಿ ಜನಾಂಗ. ಅದಕ್ಕೆ ಇವತ್ತಿನ ದಿವಸ ತಮ್ಮಲ್ಲಿ ಮೇಡಮ್ ಅವ್ರು ಕೇಳ್ತಾ ಇರೋದೇನಂತಂದ್ರೆ, ನೀವೀಗ ಏನು ಅನುಭವಿಸ್ತಾ ಇದ್ದೀರಿ, ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ, ಆ ಸಮಸ್ಯೆಗಳ ಮಾಹಿತಿ ನಿಮ್ ಕೈಯಲ್ಲೇ ಕೊಡುತ್ತೆ. ಈಗ ನೀವು ಇವತ್ತಿನ ದಿವಸ ಮಕ್ಕಳ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಏನ್ ತೊಂದರೆ ಇದೆ, ನಮ್ಗೆ ಇಂಥ ಮೂಲಭೂತ ಸೌಕರ್ಯಗಳೇನಿಲ್ಲ, ಅದನ್ನೆಲ್ಲ ತಾವುಗಳು ಇವತ್ತಿನ ದಿವಸ ಮೇಡಮ್ ಅವ್ರ ಮುಂದೆ ಹೇಳ್ಬೇಕು. ಮೇಡಮ್ ಅವರು ಇವತ್ತಿನ ದಿವಸ ಅದನ್ನೆಲ್ಲ ಪಾಯಿಂಟ್ಸ್ ಮಾಡಿಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಅವ್ರ ಮುಖಾಂತರ ಡಾಕ್ಟರ್ ಆಗಿ ಸರ್ಕಾರಕ್ಕೆ ಹೋಗುತ್ತೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಪಾಪ ಲಾಸ್ಟ್ ಲೈನ್ ಅಲ್ಲಿ ಅವರು ಮುಂದೆ ಬನ್ನಿ, ಜಾಗ ಇದೆ, ಮುಂದೆ ಸೇರಿಸ್ಕೊಂಡ್ರಪ್ಪ. ನೀವು ಮುಂದಿರೋರು ಬಿಸಿಲಲ್ಲಿ ಕೂತಿದ್ದಾರೆ, ಚಿಕ್ಕ ಮಕ್ಕಳು ಅಷ್ಟೇ, ಮುಂದೆ ಬಂದ್ಬಿಡಿ, ಬಿಸಿಲಲ್ಲಿ ಬೇಡ, ಬನ್ನಿ. ನೆರಳಿಗೆ ನೋಡಿ ಎಷ್ಟು ಚೆನ್ನಾಗಿ ಶಾಮಿಯಾನ ಹಾಕಿದ್ದಾರೆ, ಒಳಗೆ ಬನ್ನಿ ಎಲ್ಲಾರು. ಈಗ ಈ ಶಿವಪುರ ಗ್ರಾಮದ ಮುಖಂಡರು ಇಲ್ಲಿನ ಸಮಸ್ಯೆಗಳು ಯಾರಿಗೆ ಸರಿಯಾಗಿ ಅರಿವಿದೆ ಅವರು ಅದ್ರ ಬಗ್ಗೆ ನನಗೆ ಪ್ರಾಸ್ತಾವಿಕವಾಗಿ ಮಾಹಿತಿ ಕೊಡ್ಲಿ. ಆ ನಂತರ ಆ ಸಮಸ್ಯೆಗಳ ಬಗ್ಗೆ ತಾವು ಸಹ ನೀವು ಎಲ್ಲರೂ ಮಾತಾಡ್ಬೋದು, ಎಲ್ರಿಗೂ ಅವಕಾಶ ಇದೆ. ಇನ್ನು ಉಳಿದಂತೆ
ಏನು ಇವಷ್ಟು ಬೇಡಿಕೆ ಕೊಟ್ಟಿದ್ದಾರೆ, ಇಷ್ಟನ್ನ ಅವರು 2 ಪುಟಕ್ಕೆ ತಂದು ನಿಲ್ಲಿಸ್ಬೇಕಂದ್ರೆ ತಮ್ಮೆಲ್ಲರ ಜೊತೆ ಅವರು ಒಂದು ವಿಶ್ವಾಸವನ್ನು ಇಟ್ಕೊಂಡು ತಮ್ಮೆಲ್ಲ ಅಭಿಪ್ರಾಯ ತಗೊಂಡೇ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಇಷ್ಟು ಸ್ಪಷ್ಟವಾಗಿ ಅವರ ಬೇಡಿಕೆಯನ್ನ ಕೊಟ್ಟಿರೋದ್ರಲ್ಲಿ ಬಹಳ ಖುಷಿ ಆಗ್ತದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಒಂದು ಅರ್ಧ ಗಂಟೆ ಲೇಟ್ ಆಗಿದೆ, ಬೇಜಾರಾಗುತ್ತಾನೆ. ಇನ್ನೂ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಫುಲ್ ಕಾಯ್ತವ್ರ, ಅವ್ರ ಪ್ರಾಬ್ಲಮ್ ಆಗ್ತದೆ. ಇರ್ಲಿ, ಈಗ ನಮ್ಮ ಮತ್ತೋರ್ವ ಮೇಷ್ಟ್ರು ಬೆಳಿಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, 1960-65ರಲ್ಲಿ ಭೂಮಿನ ಹಂಚಿಕೆ ಮಾಡಿದ್ದಾರೆ. ನೋಂದಾಯಿತ ಸಹಕಾರ ಸಂಘದ ಹೆಸರಿನಲ್ಲಿ ಭೂಮಿನ ಕೊಟ್ಟಿದ್ದಾರೆ. ಸುಮಾರು ಎಷ್ಟೆಂತ ಹಾಕಿಲ್ಲ ನೀವು, ಎಷ್ಟು ಎಕರೆ ಅಂತ? 70 ಎಕರೆನಾ? ಇವತ್ತು ಕೂಡ ಅದರ ಉತ್ತಾರೆ ಸಹಕಾರ ಸಂಘ ಎಷ್ಟಲ್ಲೇ ಬರ್ತಾ ಇದೆ ಅಂತ ಹೇಳಿದ್ರು. ಇದೆ ಇವಾಗ ಲೇಟೆಸ್ಟ್ ಪಾಣಿ ಇದ್ರದ್ದು ತೋರಿಸಿ. ಈಗ ಈ ಸಮಸ್ಯೆ ಎಲ್ಲಾ ಸಮಸ್ಯೆಗಳಿಂತ ಮೂಲ ಸಮಸ್ಯೆ ನೆಲೆ. ಭೂಮಿ ಒಂದು ಕ್ಲಾರಿಟಿ ಆಯ್ತು ಅಂದ್ರೆ ಆ ಭೂಮಿ ಮೇಲೆ ಏನ್ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಹಂತ ಹಂತವಾಗಿ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಭೂಮಿಗೆ ನಿಮಗೆ ನನಗೆ ಬರಲ್ಲ, ಅರ್ಥ ಆಗತ್ತೆ. ನೋಡಿ, ಭೂಮಿ ಸಮಸ್ಯೆನೇ ಬಗೆಹರಿದಿಲ್ಲ ಅಂದ್ರೆ ಬೇರೆ ಯಾವ ಸಮಸ್ಯೆನೂ ಬಗೆಹರಲ್ಲ. 65 ಅಂತ 40, 35, 75 ವರ್ಷದ ಕೆಲಸ ಇದೆ ಆಕ್ಚುಲಿ. 60 ವರ್ಷದ ಪ್ರಾಬ್ಲಮ್ನ 6 ನಿಮಿಷದಲ್ಲಿ ಸಾಲ್ವ್ ಆಗತ್ತಾ? ಮತ್ತೆ ಆ ಸಮಸ್ಯೆನ ಬಗೆಹರಿಸಕ್ಕೆ ಅಂತ ಇವತ್ತು ಇಡೀ ಸರ್ಕಾರನೇ ನಿಮ್ ಮನೆ ಬಾಗಿಲು ಬಂದು ಕೂತ್ಕೊಂಡಿದೆ. ನೀವು ಮೀಟಿಂಗ್ ಮಾಡಕ್ ಕೂತ್ಕೊಂಡ್ರೆ ಯಾರಿಗೆ ನಷ್ಟ? ಇನ್ನು 50 ವರ್ಷ ಹಿಂಗೆ ಟೆನ್ಷನ್ ಇರ್ಬೇಕಾಗ್ತದೆ. ಮೇಲೆ ಅರ್ಥ ಇದೆಯಾ? ನಾವೇನ್ ಚರ್ಚೆ ಮಾಡ್ತೀವಿ? ಎಷ್ಟು ಕುಟುಂಬ ಇದ್ದಾರೆ ಈ ಗ್ರಾಮದಲ್ಲಿ? 2 ಕುಟುಂಬ. ಒಂದು ಗ್ರಾಮ ಅದಲ್ಲಮ್ಮ, ಒಂದು ಪ್ರದೇಶ ಕಂದಾಯ ಗ್ರಾಮ ಆಗ್ಬೇಕಾದ್ರೆ ಎಷ್ಟು ಕುಟುಂಬ ಇರಬೇಕು? 50 ಕುಟುಂಬ ಇಲ್ಲಿ ಎಷ್ಟಿದ್ದಾರೆ? 50 ಮತ್ತೆ ಪ್ರಸ್ತಾಪ ಕಳಿಸಿದ್ದೀರಾ ಸರ್ಕಾರಕ್ಕೆ? ಅದಲ್ಲಪ್ಪ, ಪ್ರಸ್ತಾಪ ಕೊಟ್ಟಿದ್ದೀರಾ? ಮಾಡಿದ್ದೀವಿ ಸರ್. ಇಲ್ಲೇನಾಗಿದೆ ಸರ್, ಪ್ರಸ್ತಾವನೆ ಮಾಡ್ಬೇಕಂದ್ರೆ ಸರ್ ಆಲ್ರೆಡಿ 10 ಎಲ್ಲ ತೊಗೊಂಡ್ರ ಸರ್ ಗ್ರಾಮಸ್ಥರು ಸರ್. ನೋಡಿ, 10 ತಗೊಂಡ್ರೆ ಕಂದಾಯ ಗ್ರಾಮ ಅಗತ್ಯ ಇಲ್ವಾ? ವಿತರಣೆ ಆದ್ರೆ ಸರ್ ಅದು ಮಾಡುವಂತ ಅವಶ್ಯಕತೆ ಬರಂಗಿಲ್ಲ ಸರ್. ನಾನೇನ್ ಕೇಳ್ತಾ ಇದೀನಪ್ಪ, ಕಂದಾಯ ಗ್ರಾಮ ಮಾಡೋವರ್ಗುನು ಇವರಿಗೆ ಸ್ಥಳೀಯ ಸಂಸ್ಥೆಗಳಿಂದ ಅಭಿವೃದ್ಧಿ ಮಾಡಕ್ ಬರೋದಿಲ್ಲ. ಕೇವಲ 10 ಕೊಟ್ರೆ ಮಾತ್ರ ನೀವು ಅಭಿವೃದ್ಧಿ ಮಾಡ್ಬಿಡ್ತೀರಾ? 70 ಕೊಟ್ಟಲ್ಲ ಸರ್, ಹಿಂಗಾಗಿ ಅದು ಕಂದಾಯ ಯಾರಿಗೆ ಕೊಟ್ಟಿರಿ ನೀವು? ಅಲ್ಲ ಸರ್, 70 ಕೊಟ್ರ ಅಂತ ವರದಿ ಇಲ್ಲ ನೋಡ್ರಪ್ಪ, ನೀವು ಚರ್ಚೆ ಮಾಡಬಾರ್ದು. ಬೇಸ್ಟ್ರೆ ಕೇಳಿಸ್ಕೊಳ್ಳಿ, ಇಲ್ಲಿ ನೋಡಿ, ಇದು ಚರ್ಚೆ ಆಗ್ಬೇಕು. ಅಲ್ಲ, ಅದಕ್ಕೆ ಅಧ್ಯಕ್ಷರಲ್ವಾ ನೀವು ಜಗಳ ಮಾಡಿದ್ರೆ ನಾ ಬರ್ಬೇಕು. ನಿಮ್ಮ ಹೆಸರು? ಬಾಗಲಕೋಟ್ ಸರ್. ಬಾಗಲಕೋಟ್ ಸರ್ ಗೊತ್ತು. ರೆವಿನ್ಯೂ ಇನ್ಸ್ಪೆಕ್ಟರ್. ಈ ಒಂದು ಶಿವಪುರ ಗ್ರಾಮ ಕಂದಾಯ ಗ್ರಾಮ ಆಗಿಲ್ಲ. 50 ಕುಟುಂಬ ಇರುವಂತ ಪ್ರದೇಶವನ್ನ ಕಂದಾಯ ಗ್ರಾಮ ಮಾಡ್ಬೇಕು ಅಂತ ನಿಯಮ ಇದೆ. 10 ಕೊಟ್ಟಿರೋ ಕಾರಣಕ್ಕೋಸ್ಕರ ಕಂದಾಯ ಗ್ರಾಮ ಮಾಡೋ ಅಗತ್ಯ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ಸರ್ ಏನಾಗಿತ್ತು ಅಂತಂದ್ರೆ ಸರ್, ಆಶ್ರಯ ಯೋಜನೆ ಮನೆಗಳಿಂದ ಕೊಟ್ಟರಂತ ರಿಪೋರ್ಟ್ ಮಾಡಿದ್ರು ಸರ್ ಇಂಜಿನಿಯರ್ ಸರ್. ಒಂದು ನಿಮಿಷ, ಇಲ್ಲಿ ಆಶ್ರಯ ಮನೆ ಕೊಟ್ಟಿದಾರ? ರಿಪೋರ್ಟ್ ಮಾಡಿದ್ರು ಸರ್. ಫೋನ್ ಆಫ್ ಮಾಡ್ರಿ.
ಬಂತು ಬೇಕು ನಿಮ್ಗೆ? ಅಲ್ರಿ ಮೇಡಮ್ ನಾ ಈಗ ಬಂದು ಆರಾಗಿ ಬಂದು 6 ತಿಂಗಳ ಮೇಡಮ್ ನಾನು ಎಷ್ಟು ತಿಂಗಳು ಬೇಡಪ್ಪ? ಹಂಗಿಲ್ಲ ಮೇಡಮ್ ನಾನು ಈಗ ಬಂದಿಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದೆ 2 ತಿಂಗಳ ಮೇಡಮ್ ಆಯ್ತಪ್ಪ ತಿಳಿಸ್ತೀವಿ. ಅಂದ್ರೆ ನಾ ಕೇಳ್ಕೊಂಡೆ ರೀ ಮೇಡಮ್ ಕೇಳಿದ್ರೆ ಏನಂದ್ರೆ ಸ್ವಲ್ಪ ರೀ. 70 ಕೊಟ್ಟರೆ ಈಗ ಕೇಳಪ್ಪ ಅಲ್ಲಿ ಏನ್ ಬೇಕು ಅಷ್ಟೇ ಹೇಳ್ರಿ. ಮ್ಯೂಟ್ ಮಾಡ್ಕೊಂಡ್ರ ಮೊಬೈಲು ಮಾಡಿ ಮೇಡಮ್ ಜೇಬಲ್ಲಿ ಇಟ್ಕೊಳ್ಳಿ ಜೇಬಲ್ಲಿ. ಸಭೆ ನಡೀತಾ ಇರ್ಬೇಕು ಡಿಸ್ಟ್ರಿಬ್ಯೂಟರ್ ಫೋನ್ ಅಪ್ ಮಾಡ್ಕೊಳ್ಬೇಕು. ಅವ್ರ ಅಧ್ಯಕ್ಷರು ಒಂದು ಪ್ರಶ್ನೆ ಮಾಡ್ತಾರೆ, ನೀವು ಫೋನ್ ಹೋಗಿ ಕೂತ್ಕೊಳ್ತೀರಿ. ಇದೇ ಡಿಸಿಪ್ಲಿನ್ ಕಲ್ತಿರೋದು ನೀವು ಆಫೀಷಿಯಲ್ಸ್ ಆಗಿ. ಸಿಂಪಲ್ ಆಗಿ ಕೇಳ್ತಾ ಇರೋದು 50 ಕುಟುಂಬರಂತ 200 ಮತದಾರ ಇರತಕ್ಕಂತ ಅಥವಾ ಜನಸಂಖ್ಯೆ ಇರತಕ್ಕಂತ ಪ್ರದೇಶವನ್ನ ಕಂದಾಯ ಗ್ರಾಮ ಮಾಡ್ಬೇಕು ಅಂತ ನಿಯಮ ಇದೆ, ರೆವಿನ್ಯೂ ಆಕ್ಟ್ ಅಲ್ಲಿ ಇದೆ. ಇದೇನಮ್ಮ ಈ ಗ್ರಾಮದಲ್ಲಿ 50ಗೆ ಹೆಚ್ಚಿದ್ದಾರೆ, ಆದ್ರೂ ಕೂಡ ಈ ತನಕ ರೆವಿನ್ಯೂ ಲ್ಯಾಂಡ್ ಅಂತ ಆಗದೆ ಇರೋ ಕಾರಣ ಏನು? ಅದೇ ಸರ್ ನೇರ ಪ್ರಶ್ನೆ ನೇರ ಉತ್ತರ ಕೊಡ್ಬೇಕು. ಅಷ್ಟೇ ಹೇಳಿ ಸಾಕು. ರಿಪೋರ್ಟ್ ಮಾಡ್ತೀನಿ ಮೇಡಮ್. ಈಗ ಮಾಡ್ತೀರಾ? ಆಯ್ತು, ಈಗಲೇ ಮಾಡ್ತೀರಾ. ಒಂದು ಪಾಯಿಂಟ್ ಹೇಳೋಣ. ಇದು ಭೂಮಿ ಯಾರ ಹೆಸರಿನಲ್ಲಿದೆ? ಈ ಶಿವಪುರ ಎಷ್ಟು ಎಕರೆ ಟೋಟಲ್ ವಿಸ್ತೀರ್ಣ? ನಿಮ್ಮ ಹತ್ರ ಪಟ್ಟ ಇದಲ್ವಾ ಈ ಗ್ರಾಮದ್ದು? ಸೊಸೈಟಿ ಅಂತಂದು ಉತ್ತಾರ ಐತಿ. ಆ ಉತ್ತರ ಯಾವಾಗಿಂದ ಹೆಸರು ಕೊಟ್ಟಿದ್ದಾರೆ ಆ ಒಂದು ಸರ್ವೆ ನಂಬರ್ಗೆ? 182 ಅಲ್ಲಮ್ಮ, ನಾನು ಕೇಳ್ತಾ ಇರೋದು ವಿಸ್ತೀರ್ಣ ಎಷ್ಟಿದೆ ಶಿವಪುರ? ಸರ್ವೆ ನಂಬರ್ 181, 182, 183, 179, 196/1 ಸರ್ 15 ಎಕರೆ 13 ಗುಂಟೆ ಇದೆ ಸರ್. ಯಾರ ಹೆಸರಲ್ಲಿದೆ? ಇದು ಚೇರ್ಮನ್ ಕೋಆಪರೇಟಿವ್ ಫಾರ್ಮ್ ಸೊಸೈಟಿ ಅಂತ ಇದೆ ಸರ್. ಒಂದು ನಿಮಿಷ ಹೇಳ. ಸರ್ವೆ ನಂಬರ್ 5 ಸರ್ ನಂಬರ್ ಸರ್ 182 ಸರ್. ಯಾರ ಹೆಸರಲ್ಲಿದೆ? ಹಾಂ ಸರ್ ಯಾರ ಹೆಸರಿನಲ್ಲಿದೆ? ಚೇರ್ಮನ್ ಕೋಆಪರೇಟಿವ್ ಕುಂಚಿಗುರುವರ್ ಫಾರ್ಮ್ ಸೊಸೈಟಿ ಅಂತ ಫಾರ್ಮರ್ಸ್ ಸೊಸೈಟಿ ಅಂತ. ಸೊಸೈಟಿ ಹೌದಲ್ವಾ? ಎಷ್ಟು ಎಕರೆ ಇದೆ? 15 ಎಕರೆ 13 ಗುಂಟೆ ಸರ್. ನೆಕ್ಸ್ಟ್ ಸರ್ವೆ ನಂಬರ್ ಹೇಳಿ. ಈ ಕುಂಚಿಕೊಳವರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 70 ಎಕರೆ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ 70 ಎಕರೆ ಇದನ್ನು ವಿತ್ ಸರ್ವೆ ನಂಬರ್ ನೀಡಿಸ್ಬೇಕು, ಸಿಗುತ್ತಾ? ಒಂದು ಲಿಸ್ಟ್ ಮಾಡ್ಕೊಡಿ. ನಾನು ಮೊದಲನೇ ವಿಚಾರ, ಇದು ಚೇರ್ಮನ್ ಕೋಆಪರೇಟಿವ್ ಸೊಸೈಟಿ ಆಫ್ ಕುಂಚಿಕೊಳವರ ಫಾರ್ಮಾ ಸೊಸೈಟಿ ಅಂತ ಏನಿದೆಯಲ್ಲ, ಯಾವಾಗಿಂದ ಈ ಹೆಸರು ಬರ್ತಾ ಇದೆ? ಈ ದಾಖಲೆ ನಿಮ್ಮ ಹತ್ರ MR ಸಿಗುತ್ತಲ್ವಾ? ಇದೆ ಇಲ್ಲ ನಿಮ್ಮ ಹತ್ರ? ಎಷ್ಟು ವರ್ಷದ ದಾಖಲೆ ನಿಮ್ಮ ಸಿಗುತ್ತೆ? ಸರ್ 1964ರಿಂದ ನಮ್ಮಲ್ಲಿ ಸಿಗುತ್ತೆ ಸರ್. ಹಾ, 1950ರಿಂದನೂ ಸಿಗ್ತಾವ ಸರ್. ಈ ಹೆಸರು ಕೂಡಿಸ್ಬೇಕಾದ್ರೆ ಉತ್ತರದಲ್ಲಿ ಏನು ಮಾನದಂಡಗಳು? ಅದು ಯಾವ ಇದ್ರ ಮೇಲೆ ಆಗೈತೆ ನೋಡ್ತೀನಿ ಸರ್. ನೋಡಪ್ಪ, ಸರ್ವೆ ನಂಬರ್ 182 15 ಎಕರೆ ಇದೆ. ನನ್ನ ಹೆಸರು ಆನಂದ್ ಕುಮಾರ್ ಏಕಲವ್ಯ. ಉತ್ತರ ನನ್ನ ಹೆಸರು ಬರ್ತಾ ಇದೆ ಅಂದ್ರೆ ಹೇಗ್ ಬರಕ್ ಸಾಧ್ಯ? ಅದು ಯಾರಿಂದ ಬಕ್ಷಿಸರಾಗಿರ್ಬೇಕು ಸರ್. ಇಲ್ಕಂದ್ರೆ ಯಾರ ಇದು ಏನ್ರ ದಾನ ಮಾಡಿರ್ಬೇಕು, ಕೈ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಪೌತಿ ಖಾತೆ ಆಗಿರ್ಬೇಕು. ಮೂರನೇ ಅವಕಾಶ. ನೀವು ಅಧಿಕಾರಿಗಳು ಪಟ 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 ಅಂತ ಹೇಳ್ಬೇಕು. ನಿಯಮ ಜನಕ್ಕೆಲ್ಲ ಗೊತ್ತಾಗಬೇಕು. ಇದು ಜಾಗೃತಿ ಕಾರ್ಯಕ್ರಮ. ನೀವು ಇಲ್ಲಿ ಬರ್ಬೇಕಾದ್ರೆ ಒಂದ್ ಕೈಯಾಗ ಒಂದು ನೋಟ್ಬುಕ್ ಅಲ್ಲಿ ನೆಟ್ಬಿಡಿ. ಇಲ್ಲಪ್ಪ, ಒಂದು ದಾನ ಮೂಲಕ ಬಂದಿರ್ಬೇಕು, ಇಲ್ಲ ಚಿತ್ರ ಬಂದಿರ್ಬೇಕು, ಇಲ್ಲ ಕ್ರಯ ಮಾಡ್ಕೊಂಡಿರ್ಬೇಕು, ಇಲ್ಲ ಭೋಗ್ಯ ಹಾಕೊಂಡಿರ್ಬೇಕು, ಇಲ್ಲ ಸರ್ಕಾರದಿಂದ ಮಂಜೂರಾಗಿರ್ಬೇಕು. ಇಷ್ಟು ಬಿಟ್ಟು ನನಗೆ ಫೋನ್ ಲಾಕ್ ಮಾಡ್ಕೊಡ್ತೀನಿ. ಆ ರೀತಿ ಆದ್ಮೇಲೆ ಸಹಕಾರ ಸಂಘದ ಹೆಸರಿದೆ ಸರ್. ಆ ಸಹಕಾರ ಸಂಘ ನೋಂದಣಿ ಆಗಿಲ್ವೋ, ಸದಸ್ಯರಿದಾರೋ ಇಲ್ವೋ, ಎಷ್ಟು ಜನ ಬದುಕಿದಾರೋ, ಎಷ್ಟು ಜನ ಬದುಕಿಲ್ವೋ, ಅಥವಾ ಅವ್ರ ವಂಶ ಮುಂದೆ ಬೆಳ್ಕೊಂಡು 30 ಜನ ಅಥವಾ 300 ಜನ ಆಗಿದಾರೋ, ಅದು ಒಂದು ಭಾಗ. ಒಟ್ಟಾರೆಯಾಗಿ ಆ ಸಹಕಾರ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಸದಸ್ಯರಿಗೆ ಈ ಭೂಮಿ ಸೇರಿತು. ಹೌದಾ ಸರ್? ಅದ್ರ ಬಗ್ಗೆ ತಕರಾರಿಲ್ಲ. ಇವತ್ತು ಆ ಸದಸ್ಯರನ್ನ ಪಟ್ಟಿ ಒಂದ್ ಕಡೆ ಇಟ್ಕೊಂಡು ಈ ಭೂಮಿನ ಯಾವ ಉದ್ದೇಶಕ್ಕೋಸ್ಕರ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿ ಇದೆ, ಈ ಜನಾಂಗಕ್ಕೋಸ್ಕರ ಅಭಿವೃದ್ಧಿಗೆ ಅಂತೇಳಿ. ನೀನ್ ವ್ಯವಸಾಯ ಮಾಡ್ತೀಯ, ಫ್ಯಾಕ್ಟ್ರಿ ಕಟ್ತೀಯ, ಮನೆ ಕಟ್ತೀಯ, ಬೇರೆ ಪ್ರಶ್ನೆ. ಈ ಜನಾಂಗ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅಂತ ನಿಗದಿ ಮಾಡತಕ್ಕಂಥ ಭೂಮಿ. ಒಬ್ಬರಿಗೆ 2 ಎಕರೆ ಬರುತ್ತೆ, 2 ಗುಂಟೆ ಬರುತ್ತೋ, ಅದ ಬೇರೆ ಪ್ರಶ್ನೆ. ಇವತ್ತು ಏನು ಈ ಸಹಕಾರ ಸಂಘದಲ್ಲಿ ಹಿಂದೆ ಇರ್ತಕ್ಕಂಥ ಸದಸ್ಯತ್ವ ಪಡ್ಕೊಂಡವ್ರಿಗೆ ಈ ಭೂಮಿನ
ಆ ಸರ್ವೆ ನಂಬರ್ ಅಡಿಯಲ್ಲಿ ಹಿಸ್ಸಾ ನಂಬರ್ ಕೊಟ್ಟು ಪ್ರತ್ಯೇಕವಾಗಿ ನೀವು ಸ್ಕೆಚ್ ಮಾಡಿ ಪಟ್ಟ ಮಾಡಿ ಹಂಚಿಕೆ ಮಾಡಿ ನಿಗದಿ ಮಾಡ್ಬೇಕಾದ್ರೆ ಯಾವ ಯಾವ ಮಾನದಂಡಗಳನ್ನ ಅನುಸರಣೆ ಮಾಡಬೇಕು ಅವ್ರು ರೆಕಾರ್ಡ್ಸ್ ಕೊಟ್ಟು ಆದ ನಂತರ ಅನ್ನೋದ ತಿಳುವಳಿಕೆ ಕೊಡ್ತಾರೆ ನಮ್ದಲ್ಲಿ. ಈಗ ಈ ಜಮೀನು ಸೊಸೈಟಿ ಹೆಸರಲ್ಲಿ ಆ ಪ್ರಕಾರ ನೀವು ಏನ ಮನಿ ಕಟ್ಕೊಂಡಿರಿ ಅಥವಾ ಅದನ್ನ ಸರ್ವೆ ಮಾಡಿ ನಿಮ್ಮ ಮನಿ ಎಷ್ಟು ಸೈಜ್ ಐತಿ, ಆಲ್ರೆಡಿ ನಿಮ್ಮಲ್ಲಿ ಆಶ್ರಯ ಯೋಜನೆಯೊಳಗೆ ಹಕ್ಕುಪತ್ರ ಕೊಟ್ಟಾರೋ ಇಲ್ಲೋ ಅದನ್ನೆಲ್ಲ ನೋಡಿ ಆಮೇಲೆ ಅದನ್ನ ಸರ್ವೆ ಸ್ಕೆಚ್ ತಗೊಂಡು ಆಮೇಲೆ ನಾವು ಅದನ್ನ ನಿಗದಿ ಮಾಡಿ ನಿಮಗೆ ಮುಂದೆ ಅವರು ಯಾವುದೇ ರೀತಿಯ ದಾಖಲೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ಇದನ್ನ ಕಂದಾಯ ಗ್ರಾಮಗಳ ಘೋಷಣೆ ಮಾಡಿ ನಿಮ್ಗ ಆ ನಿಮ್ಮ ಸೈಜ್ ಪ್ರಕಾರ ನಾವು ಹಕ್ಕುಪತ್ರ ಕೊಡಕ್ಕೆ ಮುಂದಿನ ಕ್ರಮ ಪೀಡಿಯವರು ನಮ್ಮ ವಿಲೇಜ್ ಅಕೌಂಟೆಂಟ್ ಸೇರಿ ಸರ್ವೆ ಇಲಾಖೆ ಸೇರಿ ಮಾಡ್ತೀವಿ ಅಂತ ನಾನು ಯಾವ ಯಾವ ಯೋಜನೆಯಲ್ಲಿ ಶಿವಪುರ ಗ್ರಾಮಕ್ಕೆ ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ದೀವಿ ಮಾಹಿತಿ ಕೊಡಿ. ಅರ್ಥ ಆಯ್ತಾ ಪ್ರಶ್ನೆ? ಟೆನ್ಷನ್ ತಗೊಂಬೇಡಿ. ಯಾವ ಯಾವ ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ದೀರಿ ಶಿವಪುರ ಗ್ರಾಮದ ಕುಂಚಿಪುರದ ಸಮುದಾಯ ಜನರಿಗೆ? ಇಷ್ಟೇ ಪ್ರಶ್ನೆ ಅದು. 1 ಮನೆನ 2 ಮನೆನ 10 ಮನೆನ 80 ಮನೆ ಕೊಟ್ಟಿದ್ದೀರಾ? 80 ಮನೆ ಕೊಟ್ಟಿಲ್ಲ ಸರ್, 25 ಮನೆಗಳನ್ನು ಕೊಟ್ಟಿದ್ರಿ. ಅದು ಅಂಬೇಡ್ಕರ್ ವಸತಿ ಯೋಜನೆ. ಎಷ್ಟನೇ ಹೆಸರು ಕೊಟ್ರಿ? ವರ್ಷ ಕ್ರಮೇಣ ಇದನ್ನ ಮಾಡಿಕೊಟ್ಟಿದ್ದೇವೆ. ಅಂದ್ರೆ ಹೆಂಗ ಯಾವ ತರ ಬರ್ತದೆ ನಮ್ಗೆ ಹೆಂಗ್ ಟಾರ್ಗೆಟ್ ಬರುತ್ತಲ್ರಿ, ಟಾರ್ಗೆಟ್ ಬಂದಾಗ ಹಂಗ ಕೊಡ್ಬೇಕು ಹೋಗ್ತೀವಿ. 2025 ಇಸ್ವಿ ನಾವ್ ಇದೀವಿ ಈಗ. ಇತ್ತೀಚೆಗೆ ಯಾವಾಗ ಕೊಟ್ರಿ? 3 ಮನೆ ಇದು. ನಾನೇನ್ ಕೇಳಿದೆ ಎಷ್ಟ್ ಮನೆ ಅಂತಲ್ಲ, ಇತ್ತೀಚೆಗೆ ಯಾವಾಗ ಕೊಟ್ಟಿದ್ದೀರಾ? ಫಲಾನುಭವಿ ಯಾರು? 1965 ಕೇಳ್ತಿಲ್ಲಪ್ಪ, 2025 ಕೇಳ್ತಾರ. ಸ್ಟಾರ್ಟ್ ಇರುವಂತ ಕೇಳಿ ಹೇಳಲ್ಲ, ಪರವಾಗಿ ಹೇಳಿ, ಮಾಹಿತಿ ತಗೊಳ್ಳಿ, ಟೆನ್ಷನ್ ಮಾಡ್ಕೊಂಬೇಡಿ. ಈ ಗ್ರಾಮದಲ್ಲಿ ಯಾವ ಕಂದಾಯ ಕಟ್ತೀರಾ? ಟ್ಯಾಕ್ಸ್ ಕಟ್ತೀರಲ್ಲಪ್ಪ? ಪಂಚಾಯತಿಗೆ ದರ ಕಟ್ತಾ ಇದೀರಾ? ಯಾರಾದ್ರೂ ಕಟ್ತೀರಾ ರಸೀದಿನ? ಹಕ್ಕುಪತ್ರ ಏನು ತಗೊಂಡ್ಬರ್ತೀರ? ಹಂಗೆ ಕೊಟ್ಟಿದ್ರೆ ಹಕ್ಕುಪತ್ರ ಕೊಟ್ಟಿದ್ರೆ ತಗೊಂಬೋದು. ಹೆಂಗೆ ಹೇಳ? 24-25 ರೇಷ್ಮೆ ಮಂಜು ಚಿತ್ರಿ ಒಂದ್ರಿ. ದಯವಿಟ್ಟು ಗಲಾಟೆ ಮಾಡಬೇಡಿ, ದಯಮಾಡಿ ಗಾಳಿ ಮಾಡಿ. ಅವ್ರ ಮೈ ಕೊಡಪ್ಪ. ಸರ್ಕಾರ ಸೇವಕರ ನೀವೇ ಹಿಂಗ್ ಮಾಡಿದ್ರೆ ಶಿಕ್ಷಣದಲ್ಲಿರ್ತಕ್ಕಂಥ ಅಮಾಯಕ ಜನರೇನ್ರಿ ಮಾಡ್ಬೇಕು? RTC ಅಂದ್ರೆ ಏನು ಅಂತ ಹೇಳಕ್ಕೆ ಬರ್ತಾ ಇದೆ ನಿಮ್ಗೆ? ಹೇಳಿದವ್ರೆ ನೀವು ಪ್ರತಿಯೊಂದಕ್ಕೂ ಅವ್ರನ್ನ ಹಿಂದೆ ತಿರುಗಿ ನೋಡ್ತೀರಿ. ನೀವ್ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಅನ್ನೋ ಕನಿಷ್ಠ ಮಾಹಿತಿ ಬೇಡವಾ ನಿಮ್ಗೆ? ಈಗ ಬಂದಿದ್ದೀನಿ ನಿಮ್ಗೆ ಈಗ ಬಂದಿರೋದ್ ವಿಚಾರ ಕೇಳ್ತಾ ಇಲ್ಲ ನಾವು. ಕೈಂಡ್ ಆಫ್ ವರ್ಕ್ ಕೇಳ್ತಾ ಇದೀವಿ, ಅದನ್ನ ವಿವರ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಿಮ್ಗೆ. ಕಾನೂನು ಬಾಹಿರವಾಗಿ ದಾಖಲಾತಿಗಳನ್ನ ಕಲೆ ಹಾಕ್ಬಿಟ್ಟು ಅವ್ರಿಗೆ ನಾವು ಹಕ್ಕು ತಕೊಡ್ತೀವಿ ಅಂತಂದ ಹೇಳ್ರಿ. ನಾವು ಕೊಟ್ಟಿಲ್ಲ ಮೇಡಮ್. ಮೊದಲಿದ್ದು ಏನಾಗಿದ್ರೆ 9ನೇ ಬುಕ್ಗೆ ಏರ್ಸಿದಾರೆ ಮೇಡಮ್. ಮೊದಲು ಮುಂದೆ ನಾವು ಕೇಳೋದಿಲ್ಲ, ಈಗ ಯಾರು ಕೆಲಸ ಮಾಡ್ತಿದೀರಿ ಅವ್ರನ್ನೇ ಕೇಳೋದು. ಈಗ ಆಯ್ತು ಮೇಡಮ್, ದಾಖಲಾತಿ ತರಿಸ್ತಾರೆ. ಯಾವ ಬೇಸ್ ಮೇಲೆ ಅವರು 9 ಬುಕ್ಕಿಗೆ ಏರ್ಸಿದಾರೆ? ಇಮಿಡಿಯೇಟ್ ಆಗಿ ಅಧ್ಯಕ್ಷರು ಬಂದ್ರು ನಮ್ಮ ಸಮಸ್ಯೆ ಎಲ್ಲ ಬಗೆಹರಿದೋಗುತ್ತೆ ಅಂತಂದ್ರೆ ಅದು ಆಗಲ್ಲ, ಅದು ಸಾಧ್ಯ ಇಲ್ಲ. ತಳಮಟ್ಟದಿಂದ ಸರ್ಕಾರದ ಸೇವಕರು, ಅಧಿಕಾರಿಗಳು, ಸಿಬ್ಬಂದಿಗಳು ಅವರವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ನಾವು ಏನು ಕೇಳ್ತೀವಿ ದಾಖಲಾತಿಗಳನ್ನ ಒದಗಿಸಿ ಮತ್ತೆ ಅದಕ್ಕೆ ಕ್ರಮ ತಗೊಂಡು ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸಿದಾಗ ಆ ಅಧಿಕಾರಿಗಳನ್ನ ಅಪ್ರೂವಲ್ಗೆ ಸರ್ಕಾರಕ್ಕೆ ಕಳಿಸಿದಾಗ ಅಲ್ಲಿ ನಾವು ಫಾಲೋ ಅಪ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು. ತಳಮಟ್ಟದಲ್ಲೇ ಇಟ್ಕೊಂಡು ಸಮಸ್ಯೆ ಇಟ್ಕೊಂಡು ಅವ್ರಿಗೆ ಬೇಸಿಕ್ ನಾಲೆಜೇ ಇಲ್ಲ. ಹೇಗೆ ಒಬ್ಬರಿಗೆ ಮನೆ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ನಾಲೆಜ್ ಇಲ್ಲ ಅಂತಂದ್ರೆ ಹೆಂಗ್ ಸಮಸ್ಯೆ ಬಗೆಹರಿಯುತ್ತೆ? ನೀವು ಇನ್ನೊಂದು 100 ವರ್ಷ ಇದೇ ತರ ಸುತ್ತಾ ಇದ್ರೆ ನಿಮ್ ಸಮಸ್ಯೆ ಬಗೆಹರಿಯೋದಿಲ್ಲ.
ಅನುಮೋದನೆ ಲೇಔಟ್ ಆದ್ರೆ ಸಿಎ ಭೂಮಿ ಇದೆಯಾ? ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಜಾಗ ಅಂತ ಇರ್ತದೆ. ಆ ಭೂಮಿ ಕೊಟ್ರೆ ಆಗುತ್ತಾ? ಈಗ ಆ ಭೂಮಿ ಇದು ಎಲ್ಲಿ ಅದು ಇದೇ ಭೂಮಿ ಬರುತ್ತಾ? ತಾಲೂಕು ಚೇಂಜ್. ಈಗ ಪರಿರೇಟ್ ಗೊತ್ತಾ? ಆ ಲೇಔಟ್ ಮಾಡಿದಾರಲ್ಲ, ಆ ಲೇಔಟ್ ಮಂಜೂರು ಮಾಡತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳು. ಅಲ್ಲಿ ಪ್ಲಾನ್ ಇಸ್ಕೊಳ್ಳಿ, ಮಂಜೂರು ನಕ್ಷೆ. ಆ ನಕ್ಷೆದಲ್ಲಿ ಮಾರ್ಕ್ ಆಗಿರುತ್ತೆ ಸಾರ್ವಜನಿಕ ಉದ್ದೇಶದ ಭೂಮಿ ಅಂತ ಬಿಟ್ಟೇ ಇರ್ತಾರೆ. ಅದು ಪಾರ್ಕ್ ಆಗ್ಬೋದು, ಪಾರ್ಕ್ ಬಿಟ್ಟಿರ್ತಾರೆ ನೋಡಿ. 100 ಎಕರೆ ಭೂಮಿ ಇದ್ರೆ ಅಥವಾ 100 ಚದರ ಅಡಿ ಮೀಟರ್ ಭೂಮಿ ಇದ್ರೆ 55,000 ಚದರ ಅಡಿಗಳು ಮಾತ್ರ ನಿವೇಶನ ಮಾಡಬೇಕು. ಇನ್ನು 45,000 ಚದರ ಅಡಿಗಳಲ್ಲಿ ನೀವು ರಸ್ತೆ, ಪಾರ್ಕು ಮತ್ತು ಪಬ್ಲಿಕ್ ಯುಟಿಲಿಟಿ, ಸಿವಿಕ್ ಅಮ್ಯುನಿಟೀಸ್ ಅಂತ ಕರೀತೀವಿ, CA ಅಂತಂದ್ರೆ ಸಾರ್ವಜನಿಕ ಉದ್ದೇಶಿತ ಭೂಮಿಗಳಂತ. ಅಂತ ಒಂದು ಸೈಟ್ ಮಾಡಿರ್ತಾರೆ. ಅಂತ ಸೈಟ್ ಪತ್ತೆ ಮಾಡಿ ಆ ಲೇಔಟ್ ಅಲ್ಲಿ, ಮ್ಯಾಪ್ ಅಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಅಂತ ನೋಡ್ಕೊಳ್ಳಿ. ಆ ವಿಸ್ತೀರ್ಣ ಭೂಮಿ ನಿಮ್ಗೆ ಮಠ ಮಾಡಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಈ ಭೂಮಿನ ನಮ್ಮ ಮಠಕ್ಕೆ ಕೊಡಿ ಅಂತ ನಿಮ್ಮ ಸ್ಥಳೀಯ ಸಂಸ್ಥೆಗೆ ಮನವಿ ಪತ್ರ ಕೊಡಿ. ನಿಮ್ಮ ರಿಜಿಸ್ಟರ್ಡ್ ಮಟ್ಟಕ್ಕೆ ಕೊಡ್ಬೇಕು. ಆ ಮಟ್ಟಕ್ಕೆ ಅವರು ಕೊಡೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾರಲ್ಲ, ಪಂಚಾಯತಿ ತಾಲೂಕು ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಕೊಡ್ಬೇಕು ಅನ್ನೋದು ತೀರ್ಮಾನ ಆಯ್ತು ಅಂತಂದ್ರೆ ಅದು ಕಮಿಟಿಗೆ ಹೋಗುತ್ತೆ, ಕೊಡ್ಬೋದು ಅಂತ. ಡಿಸಿ ಮಂಜೂರು ಮಾಡೋದು ಲ್ಯಾಂಡ್ ಕಮಿಟಿ ಟರಾವ್ ಮಾಡಿ ಕೊಡಕ್ ಸೂಕ್ತ ಅಂತಂದ್ರೆ DC ಗೆ ಹೋಗ್ತದೆ. ಅಲ್ಲಿಂದ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತಾರೆ, ಆ ಭೂಮಿ ಏನ್ ಬೆಲೆ ಅಂತ. ನಮಗೆ 50% ಡಿಸ್ಕೌಂಟ್. 1 ಕೋಟಿ ಭೂಮಿ ಅಂದ್ರೆ 50 ಲಕ್ಷ ಮಾಫಿ. ಫೆಡರಲ್ ಕ್ಯಾಸ್ಟ್ಗೆ 50% ಡಿಸ್ಕೌಂಟ್ ಇದೆ. ನೀವೇನ್ ಸರ್ ಸಾಹೇಬ್ರ? ಸರಿ, ಮತ್ತೆ ತಾಯಿ ಬದಲೇ ಅವರಲ್ಲ. ಅಲ್ಲಿ ಲಾಸ್ಟ್ ಟೈಮು ಒಂದು ಸಮಸ್ಯೆ ಆಗಿತ್ತು. ಅಲ್ಲಿ ಆ ಮಠನ ಏನಾದ್ರು ಮಾಡಿ ಬೇರೆ ಕಡೆ ಶಿಫ್ಟ್ ಕೂಡ ಬರಬೇಕು. ಡಿಡಿಯವರೇ ನೋಟ್ ಮಾಡ್ಕೊಳ್ಳಿ. DDP ಬಂದಿಲ್ಲ ಏನಪ್ಪ, ಪುರಸಭೆ ಇರಬೇಕು. ಯಾಕಂದ್ರೆ ಮೂಲಭೂತ ಸೌಕರ್ಯಗಳೆಲ್ಲ ಅವರ ಅಡಿನಲ್ಲೇ ಆಗುವಂಥದ್ದು. ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಕೇಳಿದ್ದೀರಿ, ಪ್ರಶ್ನೆ ಮಾಡಿದ್ದೀರಿ. ಬೆಸ್ಕಾಂ ಅವ್ರು ಬಂದಿಲ್ಲ, ಪವರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದೀರಿ. ನಿಮ್ಮ ಹೆಸರು ಏನಾಗಿದ್ದೀರಿ? ಓಕೆ, ನಮಸ್ತೆ. ಅಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಕೊಡುವಂತ ನಾಲೆಜ್ ಇರೋಂಥ ಸೋರ್ಸ್ ಪರ್ಸನ್ ಕರ್ಕೊಂಡು ಬನ್ನಿ. ಅವ್ರಿಗೆ ಮತ್ತೆ ನಮ್ಮ ಈ ಅಲೆಮಾರಿ ಸಮುದಾಯದಲ್ಲಿ ಬಹುತೇಕ ಎಲ್ಲ DNTs, ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ಸ್ ಎಲ್ಲ, ಅವರೆಲ್ಲರಿಗೂ ಒಂದು ಭಯ ಇದೆ. ಈ ಸಾಮಾಜಿಕ ವ್ಯವಸ್ಥೆಯಿಂದ ದೂರನೇ ಇದ್ದಾರೆ. ಕಳಂಕ ಇರೋದ್ರಿಂದ ಅವರಿಗೆ ಪೊಲೀಸ್ ಅವರಿಂದ ಯಾವ ರೀತಿ ಭದ್ರತೆ ಇದೆ, ಯಾವ ರೀತಿ ನಾವು ಜೀವನ ಮಾಡಬೇಕು, ಏನೇನೆಲ್ಲ ಅವಕಾಶಗಳಿದೆ ಅನ್ನೋದು ತಿಳಿಸ್ಬೇಕಾಗುತ್ತೆ. ಈ ಎಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸಭೆ ಮಾಡಿ, ಮತ್ತೆ ಅವರಿಗೆ ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನೋ ತಿಳುವಳಿಕೆ ಎಲ್ಲ ನೀವು ಪೇಷನ್ಸ್ ಕಳ್ಕೊಬೇಡಿ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಹೆಜ್ಜೆ ಹಿಂದೆ ಇಡಿ. ಏನು ಹೋಗ್ಬೇಕಲ್ಲ, ಒಳ್ಳೆ ಕಾಸಿಗೋಸ್ಕರ ಏನಪ್ಪ, ಒಂದು ಹೆಜ್ಜೆ ಹಿಂದೆ ಇಟ್ಟು ಅವ್ರ ಸಮಸ್ಯೆಗಳನ್ನ ಕೇಳಿ ನೀವೆಲ್ಲ ಮಾತೃ ಹೃದಯಗಳಾಗಬೇಕು. ಆಗ್ಬೋದಾ? ನನಗೆ ರಿಪೋರ್ಟ್ ಮಾಡಿ. ನೀವು ರೀಸೆಂಟ್ ಆಗಿ ಬಂದು 1 ವರ್ಷಕ್ಕೆ 2 ತಿಂಗಳು 2 ಸಲ ಮಾಡ್ಬೇಕಾಯ್ತು. ಯಾಕೆ ಮಾಡಿಲ್ಲ? 2 ಆಗಿಲ್ಲ. ಅಲ್ಲಪ್ಪ, ಈ ಹಿಂದೆ ಯಾಕೆ ಮಾಡಿಲ್ಲ? 1 ವರ್ಷದಿಂದ ಯಾಕೆ ಮಾಡಿಲ್ಲ? ನೀನ್ ಅಕೌಂಟಿಗೆ ಮುಂದಿನ ವಾರ ನಾನು ಕೇಳ್ಬೇಕಾದ್ರೆ ಹೇಳ್ತೀನಿ. ನಿಮ್ ಗ್ರಾಮ ಸಭೆ ಮಾಡಕ್ಕೆ ಬೆಂಗಳೂರಿಂದ ಅಧ್ಯಕ್ಷರು ಬಂದು ನಿಮ್ಮ ಶಿವಪುರದಲ್ಲಿ ಸಭೆ ಮಾಡಿಸ್ಬೇಕಂದ್ರೆ ಈ ಗ್ರಾಮ ಸಭೆ ಮಾಡ್ಬೇಕಾದ್ರೆ ಈ ಗ್ರಾಮಸ್ಥಗಳ ತಿಳಿಸ್ತಿರೋ ವಿಷಯ ಯಾವ ಹೊಡಿತೀರಾ? ಇವತ್ತು ತಾರೀಕು ಎಷ್ಟು? ಇವತ್ತು ಇನ್ನು 5 days ಸಭೆ ಮಾಡ್ತೀರಾ? ಡಂಗೂರ ಓಡಿಸ್ತೀರಾ? ಈ ಜನ ಅಲೆಮಾರಿಗಳು 1 ವಾರಕ್ಕೆ ಮುಂಚೆನೆ ಹೊರಡ್ತಾರೆ. ಬರೋ ತಿಂಗಳು ಹುಣ್ಣಿಮೆ ಅಂದ್ರೆ ಇವತ್ತೇ ಮನೆ ಬಿಟ್ಟಿರ್ತಾರೆ. ಬರೋ ತಿಂಗಳು ಅಮಾವಾಸ್ಯೆ ಮನೆ ಬಿಡ್ತಾರೆ. ನೀವು ನಾಳೆ ಸಭೆ ಮಾಡ್ತೀವಿ ಇವತ್ತು ಬಿಟ್ರೆ, ನಾವು 1 ವಾರಕ್ಕೆ ಮುಂಚೆ TP ಹಾಕಿ ಜನ ಇಷ್ಟಿರೋರು ಇವತ್ತು 80 ಮನೆ ಕುಟುಂಬದಲ್ಲಿ. ಇವತ್ತೇ ಹೊಡ್ಸ್ಬೇಕಂಡ್ರಿ. ಈಗೆಲ್ಲ ಮನೆ ಟಾಯ್ಲೆಟ್ ಇದೆಯಾ? ಶೌಚಾಲಯ ಮುಕ್ತವಲ್ಲದ ಗ್ರಾಮ. ನನ್ನ ಮನೆಗೆ ನಮ್ಮ ಕಾಕನ ಮನೆಗೆ, ನಮ್ಮ ತಿಗೋ ಮನೆಗೆ ತೆಗೆದು ಪ್ರತಿ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಕ್ಕೆ 20,000 ಕೊಡ್ತಾರೆ. ತಗೊಂಡಿದ್ದೀರಾ? ಇಲ್ಲ, ಅದಕ್ಕೂ ಶೌಚಾಲಯ ಇಲ್ಲ.
ಶಾಲೆ ಹುಡುಗರೆಲ್ಲ ರೀಸೆಂಟ್ ಆಗಿ 2 ವರ್ಷ ಆಯ್ತು. ಕ್ಲರ್ಕ್ ಎಲ್ಲಿ? ಹಿಂದ್ಗಡೆ ಬಂದಿದೆ ಅದು ಸಿಆರ್ ಫೋನ್ ತಗೊಳ್ರಿ, ಇಬ್ಬರನ್ನು ಸಸ್ಪೆಂಡ್ ಮಾಡ್ಸೋಣ. ಮಾನವ ಮರ್ಯಾದೆ ಇಲ್ವಾ ನಿಮಗೆ? ನಿಮ್ಮನೇಲಿ ಹೆಂಡತಿ ಮಕ್ಕಳಿಗೆ ನಿಮ್ಮ ಮನೇಲಿರೋರಿಗೆಲ್ಲ ಇದೇ ತರ ನೀರು ಕುಡಿಸ್ತೀರಾ? ಏನಪ್ಪ ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ನಾನ್ ಬರ್ಬೇಕಿತ್ತ ಹೇಳಕ್ಕೆ? ನಿಂತು ಮಾತಾಡೋದು ಕಲ್ತ್ಕೋ ಫಸ್ಟ್. ಅಲ್ಲಪ್ಪ, ಶಾಲೆ ಮಕ್ಕಳು, ವಯಸ್ಸಾದವರು, ಮುದುಕರು ಪ್ರತಿಯೊಬ್ಬರು ಅದೇ ನೀರು ಕುಡಿತಿದಾರಲ್ಲ, ಬದುಕ್ತಾರ ಅವರು ಹಿಂಗಾದ್ರೆ? ಯಾವಾಗ ಮಾಡಿಸ್ತಿ? ನಾನ್ ಬರ್ಬೇಕಿತ್ತಲ್ಲ ನಿನಗೆ ಕ್ಲೀನ್ ಮಾಡ್ಸಕ್ಕೆ. ಹಲೋ, ನಮಸ್ತೆ. ಸತೀಶ್ ಅವರ ಮಾತಾಡೋದು. ಇವು ನಮ್ಗೆ ಇನ್ಫಾರ್ಮೇಶನ್ ಇಲ್ವಾ ಇವತ್ತು ಸಭೆ, ಕುಂದುಕೊರತೆ ಸಭೆ? ಯಾರಿಗೆ ಹೇಳಿದ್ರಿ? ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾರು ಒಬ್ಬರಿಗೆ ಇಂಟ್ರೆಸ್ಟ್ ಮಾಡ್ಬೇಕಿತ್ತಲ್ವಾ ನೀವು? ಯಾರು ಹೇಳಿದ್ರು? ನಿಮ್ PDO ಅವರಿಗೆ RTC ಅಂದ್ರೆ ಏನು ಅಂತ ಗೊತ್ತಿಲ್ಲ ರೀ. ರೀಸೆಂಟ್ ಆಗಿ ಬಂದಿದ್ದೀನಿ, ರೀಸೆಂಟ್ ಆಗಿ ಅಂತಾರೆ. ರೀಸೆಂಟ್ ಅಂದ್ರೆ ಯಾವಾಗಾದ್ರೂ 2 ವರ್ಷ ಅಂತಾರೆ. ರೀಸೆಂಟ್ ಅಂದ್ರೆ ಯಾವಾಗಪ್ಪ? 8 ತಿಂಗಳಾಗಿದೆ ಅಂತೆ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿಸಿ, ಪಾಚಿ ತುಂಬಿಕೊಂಡಿದೆ, ರೀಸೆಂಟ್ ಆಗಿ ಕ್ಲೀನ್ ಮಾಡಿಸಿದೆ ಅಂತ ಹೇಳ್ತಾರೆ. ಜನ ಬದುಕ್ಬೇಕಾ ಸಾಯ್ಬೇಕಾ ಇಲ್ಲಿ? ನೀವು ಬಂದಿದ್ದೀರಾ ಶಿವಪುರ ಗ್ರಾಮಕ್ಕೆ? ಮೊದಲು ಇಲ್ಲಿಗೆ ಬನ್ನಿ. ನೀವು ಮೀಟಿಂಗ್ ಮುಗೀತಾ? ಇಮಿಡಿಯೇಟ್ ಆಗಿ ಸಂಜೆನೆ ಬರಬೇಕು. ನಿಮ್ PDO ಅವರಿಗೆ ಹೇಳಿದ್ದೀನಿ, ನಾನು CO ಅವ್ರ ಹತ್ರ ಮಾತಾಡ್ತೀನಿ. ಅವ್ರಿಗೆ ಸಸ್ಪೆನ್ಷನ್ ಮಾಡಬೇಕು ಅಂತ ಈಗ ಕೂಡಲೇ ಅವರಿಗೆ ನಿರ್ದೇಶನ ಕೊಡ್ತೇನೆ. ಏನಂದ್ರೆ ಏನು ಕೆಲಸ ಮಾಡಿಲ್ಲ, ಅವ್ರಿಗೆ ಯಾವ್ದ್ರ ಬಗ್ಗೆನೂ ಮಾಹಿತಿನೂ ಇಲ್ಲ. ನೀವು ಸಂಜೆ ಬಂದ್ಬಿಟ್ಟು ನನಗೆ GPS ಸಮೇತ ವಿಡಿಯೋ ಮಾಡಿ ಕಳಿಸ್ಬೇಕು. ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೇಕು. ಒಂದು ಗ್ರಾಮ ಸಭೆ ಆಗಿಲ್ಲ, ಒಂದು ವಾರ್ಡ್ ಸಭೆ ಆಗಿಲ್ಲ, ಒಂದು ಮೂಲಭೂತ ಸೌಕರ್ಯ ಆಗಿಲ್ಲ. ನೀವು ಬಂದು ನನ್ಗೆ ಕಾಣ್ಬೇಕು. ನೀವು ನಮ್ಗೆ ಯಾವುದೇ ಮೈದಾನ ಇಲ್ಲ ಆಡ್ಲಿಕ್ಕೆ. ಆಟದ ಮೈದಾನ ಯಾವುದೇ ಮೈದಾನ ಇಲ್ಲ ಮಾಡ್ಲಿಕ್ಕೆ. ಇನ್ನೂ 10-12 ವರ್ಷ ಆಯ್ತು, ರೋಡ್ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಊರಲ್ಲಿ. ಅದಕ್ಕೆ ಮಳೆ ಬಂದ್ರು ಕೂಡ ಯಾವುದೇ ರೀತಿಯಾಗಿ ಹೋಗ್ಲಿಕ್ಕೆ ದಾರಿ ಇಲ್ಲ. ಮಳೆ ಬಂದು ಎಲ್ಲರೂ ಒಂಥರ ಹಳ್ಳ ಕೊಳ್ಳ ಕಣ್ಣ ಕಾಣುತ್ತೆ. ಅದಕ್ಕೆ ಸರಿಯಾಗಿ ದಾರಿ ಮಾಡ್ಕೊಡ್ಬೇಕಂತ ಎಲ್ಲರೂ ಮಾಡಿಕೊಟ್ಟಿದ್ದಾರೆ, ಬಂದಿದ್ದಾರೆ. ಬಸವೇಶ್ವರ ಪಂಗಡದ ಬೆಂಗಳೂರು ಅಧ್ಯಕ್ಷರು ತಮ್ಮ ಗ್ರಾಮಕ್ಕೆ ಬಂದು ಈ ಎಲ್ಲ ಮನವಿಯನ್ನು ಪಡೆದುಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸುವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ನಾನು ಬಯಸುತ್ತೇನೆ. ಹಾಗೂ ನಮ್ಮ ಇಲಾಖೆಯಿಂದ ಏನು ಆಗುತ್ತಾ ಈ ಕೆಲಸವನ್ನು ವಿವರವಾಗಿ ನಾನು ನಿಮಗೆ ಮುಗಿಸುತ್ತೇನೆ ಎಂದು ಹೇಳ್ತಾ ನಾನು ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಈಗ ನಮ್ಮ ನಿಗಮದ ರಾಜ್ಯಾಧ್ಯಕ್ಷರಾದಂಥ ಪಲ್ಲವಿ ಮೇಡಮ್ ಅವರು, ಆನಂದ್ ಸರ್ ಅವರು, ಮತ್ತು ಹಾಗೆ ನಮ್ಮ ಶ್ಯಾಮ್ ಸುಂದರ್ ಭಜಂತ್ರಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರು
ಒತ್ತಾಯಪೂರ್ವಕವಾಗಿ ನಮ್ಮ ಮೇಡಮ್ ಅವರಿಗೆ ಮತ್ತು ನಮ್ಮ ಆನಂದ ಏಕಲವ್ಯ ಅವರಿಗೆ ಬಹಳ ದಿವಸದಿಂದ 1 ವಾರದಿಂದ ಹೇಳ್ತಾ ಇದ್ದೀವಿ, ನಾವು ಶಿವಪುರ ಗ್ರಾಮಕ್ಕೆ ಹೋಗ್ಬೇಕು ಅಂತೇಳಿ. ತಾಲೂಕು ಅಧ್ಯಕ್ಷರಾದಂತ ನಮ್ಮ ವೆಂಕಪ್ಪ ಅವ್ರಿಗಂತೂ 2 ದಿವಸ ಏಕಬೆನ್ನತ್ತಿನ ಶಿವಪುರ ಗ್ರಾಮದ ಏನೈತೆ ನೋಡ್ರಿ ಸಮಸ್ಯೆ ಕ್ಲಿಯರ್ ಮಾಡೋಣ. ಮತ್ತೆ ಮೇಡಮ್ ಅವ್ರಿಗೆ ಮನವಿ ಮಾಡಿದೀವಿ, ಆಯ್ತಾ ನಮ್ಮಂತೂ ಬರ್ತೀವಿ, ಅವ್ರದ್ದು ಏನು ನಮ್ಮ ಅಲಿಮಾರಿ ಜನ ಕುಂದು ಕೊಡ್ತೈತಿ ಅದನ್ನ ಸಾಲ್ವ್ ಮಾಡ್ತೀನಿ ಅಂದ್ ಇಲ್ಲಿ ಮಟ್ಟ ಬಂದಾರ. ಅವ್ರಿಗೆ ಧನ್ಯವಾದವನ್ನು ಬಯಸ್ತೀನಿ. ಥ್ಯಾಂಕ್ ಯು.